ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಅವರ್ ಲೈಫ್ ಗ್ರೋತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಜನ್ರೇಷನ್ನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ತನ್ನನ್ನು ಜೀವನದಲ್ಲಿ ಸರ್ವೈವರ್ ಆಗೋದಕ್ಕೆ ಒಂದಲ್ಲೊಂದು ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೆ. ಆದರೆ ಇಲ್ಲಿ ಮುಂದಿನ ಭವಿಷ್ಯವನ್ನು ಯೋಚನೆ ಕೂಡ ಮಾಡದೆ ಸರಿಯಾದ ಮಾರ್ಗವನ್ನು ಕೂಡ ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಇದರಿಂದ ಎಷ್ಟೋ ಜನರು ತನ್ನ ಜೀವನದಲ್ಲಿ ಸೋಲನ್ನು ಅನುಭವಿಸುತ್ತಿರುತ್ತಾರೆ. ಮುಖ್ಯವಾಗಿ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಯಾವ ದಾರಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಎಂಬುದನ್ನು ಒಂದು ಚಾರ್ಟನ್ನು ನಾನು ತೋರಿಸಿದ್ದೇನೆ. ಆ ಚಾರ್ಟ್ನಲ್ಲಿ ಯಾರೆಲ್ಲ ಎಲ್ಲೆಲ್ಲಿ ಯಾವ ಸ್ಟೇಜ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ನೀವೇ ಫೈಂಡ್ ಔಟ್ ಮಾಡಬಹುದು. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗಾದರೆ ನಮ್ಮ ವಿಡಿಯೋವನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡುವುದರಿಂದ ನಾವು ಮಾಡುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಥರ ಬರ್ತಾ ಹೋಗುತ್ತೆ. ಹೌದು ಸ್ನೇಹಿತರೆ, ಇಡೀ ಜಗತ್ತಿನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೋ ಎಲ್ಲರೂ ಈ 4ರಲ್ಲಿ ಒಂದು ಕಡೆ ಕೆಲಸ ಮಾಡ್ತಿರ್ತಾರೆ. ಅಂದರೆ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ನ 4 ways to ಪ್ರೊಡ್ಯೂಸ್ ಇನ್ಕಮ್ ಅಂತ 4 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಇದರಲ್ಲಿ ಮೊದಲನೇದು ಬಂದು ಎಂಪ್ಲಾಯ್, ಎರಡನೇದು ಬಂದು ಸೆಲ್ಫ್ ಎಂಪ್ಲಾಯ್ಡ್, ಮೂರನೇದು ಬಂದು ಬಿಸ್ನೆಸ್ ಓನರ್, ಲಾಸ್ಟ್ ಇನ್ಕಮ್ ತಗೊಳ್ಳುವಂಥದ್ದು ಇನ್ವೆಸ್ಟರ್. ಇದರಲ್ಲಿ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದರೆ ಎಂಪ್ಲಾಯ್ ಅಂದರೆ ಉದ್ಯೋಗಿಗಳು, ಅಂದರೆ ಸ್ವಂತ ಶ್ರಮ, ಫ್ರೀ ಟೈಮ್ ಇರೋದಿಲ್ಲ, ದುಡ್ಡಿಗೆ ಸಮಯವನ್ನು ಮಾರ್ಕೊಳ್ಬೇಕಾಗುತ್ತದೆ. ಆದರೆ ಸೆಲ್ಫ್ ಎಂಪ್ಲಾಯ್ಡಿಗೆ ಬಂದರೆ ಸ್ವ ಉದ್ಯೋಗಿಗಳಂತ ಕನ್ನಡದಲ್ಲಿ ಹೇಳ್ತಾರೆ. ಇದರಲ್ಲಿ ದುಡ್ಡಿಗೆ ಸಮಯವನ್ನು ಕೂಡ ಮಾರ್ಕೋಬೇಕಾಗತ್ತೆ, ಸ್ವಂತ ಶ್ರಮ, ಫ್ರೀ ಟೈಮ್ ಇರುತ್ತದೆ. ಹಾಗೆ ಮೂರನೇದರಲ್ಲಿ ಬರೋದಾದರೆ ಬಿಸ್ನೆಸ್ ಓನರ್ ಅಂದರೆ ಬಿಸ್ನೆಸ್ ಮಾಲೀಕರು, ಬೇರೆಯವರ ಸಮಯ ಮತ್ತು ಬೇರೆಯವರ ದುಡ್ಡು ಜೊತೆಗೆ ಫ್ರೀ ಟೈಮ್ ಕೂಡ ಇರುತ್ತದೆ. ಹಾಗೆ ಇನ್ವೆಸ್ಟರಿಗೆ ಹೇಳೋದಾದರೆ ಇನ್ವೆಸ್ಟರ್ ಹೂಡಿಕೆದಾರರು ಅಂತ ಕರಿತೀವಿ, ದುಡ್ಡೇ ಇವರಿಗೋಸ್ಕರ ದುಡಿಯುತ್ತದೆ. ಸೊ ಈ 4 ಭಾಗಗಳನ್ನು ವಿಂಗಡಣೆಯಾಗಿ ಮಾಡಿದ್ದೀವಿ. ಇದರಲ್ಲಿ ಎಂಪ್ಲಾಯ್ಸ್ ಯಾರು, ಸೆಲ್ಫ್ ಎಂಪ್ಲಾಯ್ಡ್ ಯಾರು, ಬಿಸ್ನೆಸ್ ಓನರ್ ಯಾರು, ಇನ್ವೆಸ್ಟರ್ ಯಾರು, ನಿಮಗೆ ಎಕ್ಸಾಂಪಲ್ ಸಮೇತ ಹೇಳ್ತಾ ಹೋಗ್ತೀವಿ. ಹಾಗೆ ಈ 4 ಪಾಯಿಂಟ್ಗಳಲ್ಲಿ ಮತ್ತೆ 2 ಭಾಗಗಳನ್ನಾಗಿ ನಾವು ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಮೊದಲನೇ ಭಾಗ ಅಂತ ಹೇಳಿದ್ರೆ ಎಂಪ್ಲಾಯಿ ಮತ್ತು ಸೆಲ್ಫ್ ಎಂಪ್ಲಾಯ್. ಹಾಗೆ ಇನ್ನೊಂದು ಭಾಗ ಹೇಳೋದಾದರೆ ಬಿಸ್ನೆಸ್ ಓನರ್ ಆ್ಯಂಡ್ ಇನ್ವೆಸ್ಟರ್. ಇವೆರಡನ್ನು ವಿಂಗಡಣೆ ಮಾಡಿ ಸಪ್ರೇಟ್ ಮಾಡ್ತೀವಿ. ಯಾಕೆ ಇದರಲ್ಲಿ ಎಂಪ್ಲಾಯಿ ಮತ್ತು ಸೆಲ್ಫ್ ಎಂಪ್ಲಾಯಿ ಸಪ್ರೇಟ್ ವಿಂಗಡಣೆ ಆಗಿದೆ ಅಂತ ಹೇಳಿದರೆ, ಇಲ್ಲಿ 5% ದುಡ್ಡು, 95% ಜನರು ಕೆಲಸ ಮಾಡಿದರೆ ಮಾತ್ರ ದುಡ್ಡು. ಇಲ್ಲಿ 5% ಮಾತ್ರ ದುಡ್ಡು ಇರುತ್ತೆ, 95% ಮಾತ್ರ ಜನರು ಈ ಸಿಸ್ಟಮ್ ಒಳಗಡೆ ಮಾಡ್ತಿರ್ತಾರೆ. ಆದರೆ ಇನ್ಕಮ್ ಮಾತ್ರ ಕಡಿಮೆ ಇರುತ್ತೆ. ಈ ಒಂದು ಸಿಸ್ಟಮಲ್ಲಿ ಇಡೀ ಪ್ರಪಂಚದಲ್ಲಿ ಈ ಒಂದು ಮೊದಲನೇ ವಿಂಗಡಣೆಯನ್ನು ಅತಿ ಹೆಚ್ಚು ಜನರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಆದರೆ ಎರಡನೇ ಭಾಗಕ್ಕೆ ಬರೋದಾದರೆ ಬಿಸ್ನೆಸ್ ಓನರ್ ಆ್ಯಂಡ್ ಇನ್ವೆಸ್ಟರ್. ಇಲ್ಲಿ 5% ಮಾತ್ರ ಜನರು ಇರ್ತಾರೆ, 95% ಇನ್ಕಮ್ ಬರ್ತಾ ಇರುತ್ತೆ. ಅಂದರೆ ಇಲ್ಲಿ ಟೀಮ್ ವರ್ಕ್ ಕೆಲಸ ಮಾಡಿಲ್ಲ ಅಂದರೂ ಸಹ ದುಡ್ಡು ಬರ್ತಾ ಇರುತ್ತೆ. ಸೊ ನಮ್ಮ ಇಡೀ ಜಗತ್ತಿನಲ್ಲಿ ಈ ಒಂದು ಸಿಸ್ಟಮಲ್ಲಿ ಅಳವಡಿಸ್ಕೊಂಡು ಮಾಡ್ತಿರುವಂತಹ ಶೇಕಡ ಸರಾಸರಿ 5% ಜನರು ಮಾತ್ರ. 95% ಇಲ್ಲಿ ಅತಿ ಹೆಚ್ಚು ಇನ್ಕಮನ್ನು ತೆಗೆದುಕೊಳ್ತಿರ್ತಾರೆ. ಇದರ ಬಗ್ಗೆ ನಾನು ತುಂಬ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದು ಉದ್ಯೋಗಿಗಳು ಅಂದರೆ ಎಂಪ್ಲಾಯ್ಡ್. ಸೊ ಇವರು ವಿದ್ಯಾಭ್ಯಾಸ ಮುಗಿಸಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಂದು ಕಂಪ್ನಿಯಲ್ಲಿ 8-10 ಜನ ಮೆಂಬರ್ಸ್, ಸಪೋಸ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ 10 members, 2 members, 3 members, ಅಪ್ ಟು ಮ್ಯಾಕ್ಸಿಮಮ್
1000-2000 ಅವ್ರಿಗೂ ನಾವು ಏನು ಎಂಪ್ಲಾಯೀಸ್ಗಳು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ ಅವರಿಗೆ ನಾವು ಎಂಪ್ಲಾಯೀಸ್ಗಳು ಅಂತ ಹೇಳಿ ಕರಿತೀವಿ. ಇವರು ಎಷ್ಟು ಸಮಯ ಕೆಲಸ ಮಾಡ್ತಾರೋ ಅಷ್ಟು ದುಡ್ಡು ಸಿಗುತ್ತದೆ, ಅಂದರೆ ಪೇಮೆಂಟ್ ಸಿಗುತ್ತದೆ. ಇವರು ದುಡ್ಡಿಗೆ ಸಮಯವನ್ನು ಮಾರಿಕೊಳ್ಳುತ್ತಾರೆ. ಇವರು ಎಷ್ಟು ಗಂಟೆ ಕೆಲಸ ಮಾಡಿದರೂ ಸಹ ದಿನಕ್ಕೆ 24 ಗಂಟೆ ಮೇಲೆ 1 ನಿಮಿಷ ಕೂಡ ಹೆಚ್ಚಿಗೆ ಕೆಲಸ ಮಾಡಲು ಆಗೋದಿಲ್ಲ. ಸೊ ಈ ಎಂಪ್ಲಾಯೀಸ್ಗಳು ಹೆಚ್ಚಿನದಾಗಿ ಇವರು ಇನ್ಕಮನ್ನು ಅರ್ನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿ ಏನು ಅವರಿಗೆ ಸ್ಯಾಲ್ರಿ ಅಂತ ಫಿಕ್ಸ್ ಆಗಿರುತ್ತೋ ಅಷ್ಟು ಮಾತ್ರ ಇನ್ಕಮ್ ಕೊಡಲು ಸಾಧ್ಯ. ಈ ಒಂದು ಸಿಸ್ಟಮಲ್ಲಿ ಅತಿ ಹೆಚ್ಚು ಇನ್ಕಮನ್ನು ಅರ್ನ್ ಮಾಡಲಿಕ್ಕೆ ಎಂಪ್ಲಾಯ್ ಸಿಸ್ಟಮಲ್ಲಿ ಸಾಧ್ಯನೇ ಇಲ್ಲ. ಇನ್ನು ಎರಡನೇ ಪಾಯಿಂಟಿಗೆ ಬರೋದಾದರೆ ಸೆಲ್ಫ್ ಎಂಪ್ಲಾಯ್ಡ್. ಇವರು ಸ್ವಲ್ಪ ಮಟ್ಟದಲ್ಲಿ ಬಂಡವಾಳ ಹೂಡಿ ಕೆಲಸವನ್ನು ಸೃಷ್ಟಿಸಿ ಸ್ವ ಉದ್ಯೋಗಿಗಳಾಗಿರ್ತಾರೆ, ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರ್ತಾರೆ. ಉದಾಹರಣೆ ದಿನಸಿ ಅಂಗಡಿ ಆ್ಯಂಡ್ ಬೇಕ್ರಿ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಕ್ಲಿನಿಕ್ಗಳಾಗಿರ್ಬೋದು. ಇವರು ದುಡ್ಡಿಗೆ ಸಮಯವನ್ನು ಕೂಡ ಮಾರ್ಕೊಳ್ತಾರೆ. ಇವರಿಗೂ ಕೆಲಸ ಮಾಡಿದರೆ ಮಾತ್ರ ಆದಾಯ ಬರುತ್ತೆ. ಸೊ ಸಪೋಸ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ಪ್ರತಿದಿನ ಡೈಲಿ ನಾವು ದಿನಸಿ ಅಂಗಡಿನ ಓಪನ್ ಮಾಡಿದರೆ ಮಾತ್ರ ಕಸ್ಟಮರ್ ಬರ್ತಾರೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಒಂದು ಕ್ಲಿನಿಕ್ಕು ಸಹ ಓಪನ್ ಆದರೆ ಮಾತ್ರ ಡಾಕ್ಟರ್ಸ್ಗೆ ಇನ್ಕಮ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಸೊ ನಾವು ಈ ಒಂದು ಸಿಸ್ಟಮ್ ಒಳಗಡೆನೂ ಸಹ ಅತಿ ಹೆಚ್ಚು ಇನ್ಕಮನ್ನು ಅರ್ನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಇಲ್ಲೂ ನಾವು ಕೂಡ ಸಮಯವನ್ನು ನಾವು ಮಾರಿಕೊಳ್ಳುತ್ತಿದ್ದೇವೆ. ಸೊ ಇಲ್ಲಿ ಕೆಲಸ ಮಾಡಿದರೆ ಮಾತ್ರ ನಮಗೆ ಆದಾಯ ಬರುತ್ತದೆ. ಹಾಗೆ ಮೂರನೇ ಪಾಯಿಂಟಿಗೆ ಬರೋದಾದರೆ ಬಿಸ್ನೆಸ್ ಓನರ್, ಅಂದರೆ ಬಿಸ್ನೆಸ್ ಮಾಲೀಕರು. ಇವರ ಕಂಪನಿಯಲ್ಲಿ ಸಾವಿರಾರು ಜನರು ಉದ್ಯೋಗಿಗಳಾಗಿ ಕೆಲಸ ನಿರ್ವಹಿಸುತ್ತಿರುತ್ತಾರೆ. ಮೊದಲನೇದು, ಜನಗಳು ಕೆಲಸ ಮಾಡಿ ಇವರ ಜೇಬನ್ನು ತುಂಬಿಸ್ತಾರೆ. ಎರಡನೇದಾಗಿ, ಬಿಸ್ನೆಸ್ ಮಾಲೀಕರಾಗಬೇಕಂದ್ರೆ ಹಣವನ್ನು ಹೆಚ್ಚು ಹೂಡಿಕೆ ಮಾಡ್ಕೋಬೇಕು, ರಿಸ್ಕ್ ತೆಗೆದುಕೊಳ್ಳಲು ರೆಡಿ ಇರಬೇಕು. ಇವರ ಕನಸಿಗಾಗಿ ಬೇರೆಯವರು ಕೆಲಸ ಮಾಡ್ತಿರ್ತಾರೆ. ಸೊ ಇವರಿಗೆ ಫ್ರೀ ಟೈಮ್ ಇರುತ್ತದೆ. ಇವರು ಅಂದುಕೊಂಡಿದ್ದನ್ನು ಸಾಧನೆ ಮಾಡಲು ಅತಿ ಹೆಚ್ಚು ಇನ್ಕಮನ್ನು ಅರ್ನ್ ಮಾಡಲು ಸಾಧ್ಯ ಆಗುತ್ತೆ. ಸೊ ಇವರು ಕೂಡ ಈ ಒಂದು ಇಂಡಸ್ಟ್ರಿನಲ್ಲಿ, ಈ ಸಿಸ್ಟಮಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಕಡಿಮೆ ಇರೋದ್ರಿಂದ 95% ಇನ್ಕಮನ್ನು ಅರ್ನ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇವ್ರಿಗೂ ಸಹ ಟೈಮ್ ಯಾವಾಗಲೂ ಫ್ರೀಡಮ್ ಆಗಿರುತ್ತೆ. ಫ್ರೀಯಾಗಿರುವಂತಹ ಸಮಯವನ್ನು ಕೂಡ ಇವರು ಪಡ್ಕೋಬೋದು. ಇವರು ಕೆಲಸ ಮಾಡಿಲ್ಲ ಅಂದರೂ ಸಹ ಇವ್ರಿಗೋಸ್ಕರ ಎಂಪ್ಲಾಯೀಸ್ಗಳು ವರ್ಕ್ ಮಾಡ್ತಿರ್ತಾರೆ. ಹಾಗೆ ನಾಲ್ಕನೇ ಪಾಯಿಂಟ್ ಬರೋದಾದರೆ ಇನ್ವೆಸ್ಟರ್, ಅಂದರೆ ಹೂಡಿಕೆದಾರರು. ಇವರು ಬೇರೆ ಕಂಪ್ನಿಗಳ ಮೇಲೆ ಹೂಡಿಕೆ ಮಾಡ್ತಾರೆ. ಇವರು ದುಡ್ಡಿನಿಂದ ಹೋಗೋದಿಲ್ಲ, ದುಡ್ಡೇ ಇವ್ರಿಗೋಸ್ಕರ ಕೆಲಸ ಮಾಡ್ತಿರ್ತದೆ. ಸ್ನೇಹಿತರೆ, ಇಲ್ಲಿ ಇನ್ವೆಸ್ಟರು ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಬೆಂಗಳೂರಲ್ಲಿ ಹೆಸರಾಂತ ನೈಸ್ ರೋಡ್ ಏನಿದೆ ಅಲ್ವಾ, ಆ ನೈಸ್ ರೋಡಲ್ಲಿ ಎಷ್ಟೋ ಜನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದಕ್ಕೆ ಆ ಇನ್ವೆಸ್ಟರ್ ಪ್ರತಿಯೊಂದು ಬರುವಂಥ ಆದಾಯ, ಯಾರೆಲ್ಲ ಇನ್ವೆಸ್ಟರ್ ಎಷ್ಟೆಷ್ಟು ಹೂಡಿಕೆನ ಮಾಡಿರ್ತಾರೆ ಅಷ್ಟಷ್ಟು ಅವರಿಗೆ ಪರ್ಸಂಟೇಜ್ ಮುಖಾಂತರ ಇನ್ಕಮ್ ಹೋಗ್ತಾ ಇರುತ್ತೆ. ಇವರು ಸಹ ಕೆಲಸ ಮಾಡಿಲ್ಲ ಅಂದರೂ ಸಹ ಇವರಿಗೆ ಇನ್ಕಮ್ ಅರ್ನ್ ಮಾಡ್ತಾ ಇರ್ತಾರೆ. ಇಂತಹ ವ್ಯಕ್ತಿಗಳು ನಮ್ಮ ಇಡೀ ವರ್ಲ್ಡಲ್ಲಿ ಪಾಪ್ಯುಲೇಷನ್ 5% ಮಾತ್ರ ಇದ್ದಾರೆ. 95% ಇನ್ಕಮನ್ನು ಅರ್ನ್ ಮಾಡ್ತಾರೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಈ ವಿಚಾರವನ್ನು ಯಾಕೆ ನಿಮ್ಮ ಹತ್ರ ಹಂಚಿಕೊಳ್ಳುತ್ತಿದ್ದೇನೆ ಅಂತೇಳಿದರೆ, ಎಲ್ರಿಗೂ ಬಿಸ್ನೆಸ್ ಮಾಲೀಕರು, ಹೂಡಿಕೆದಾರರಾಗಬೇಕೆಂಬ ಇಚ್ಛೆಯಂತೂ ಇದ್ದೇ ಇರುತ್ತದೆ. ಆದರೆ ಎಷ್ಟೋ ಜನರಿಗೆ ಈ ಬಿಸ್ನೆಸ್ ಮಾಡೋದು ಹೇಗೆ, ಇನ್ವೆಸ್ಟರ್ ಆಗೋದು ಹೇಗೆ ಅನ್ನೋದು ಕೂಡ ಜನರಿಗೆ ದಾರಿ ಗೊತ್ತಿರೋದಿಲ್ಲ. ಸ್ನೇಹಿತರೆ, ಈ ಒಂದು ವಿಷಯದಲ್ಲಿ ನಾನು ನಿಮಗೆ ಬೆಸ್ಟ್ ಸಜೆಷನ್ ಮಾಡ್ತಾ ಇದ್ದೀನಿ. ನೀವು ಬೆಸ್ಟ್ ವೇ 95% ನಾವು ಇನ್ಕಮ್ ತೆಗಿಬೇಕು ಅಂತ ನೀವು ಆ ಲೀಸ್ಟಲ್ಲಿ ಪಾಪ್ಯುಲೇಷನಲ್ಲಿ ಸೇರಿಕೊಳ್ಳೋದಾದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಬಿಸ್ನೆಸ್. ಸೊ ಆ ಬಿಸ್ನೆಸ್ಸಲ್ಲಿ ನಾವು 2 ಕ್ಯಾಟಗರಿ ಮಾಡಿದ್ದೀವಿ. ಆ 2 ಕ್ಯಾಟಗರಿ ಯಾವುದು ಅಂತ ಹೇಳಿದರೆ, ಒಂದು ಟ್ರೆಡಿಷ್ನಲ್ ಬಿಸ್ನೆಸ್ ಆ್ಯಂಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಟ್ರೆಡಿಷ್ನಲ್ ಬಿಸ್ನೆಸ್ ಆ್ಯಂಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಇವೆರಡರಲ್ಲಿ ಸೊ ನೀವು ಆಯ್ಕೆ ಮಾಡ್ಕೋಬೇಕಾಗಿರೋದು ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಯಾಕೆ ಅಂತ ಹೇಳಿದರೆ,
ನಾನು ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿವರವಾಗಿ ಹೇಳ್ತಾ ಹೋಗ್ತೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ನಾನು ಏನಕ್ಕೆ ನಿಮಗೆ ಚೂಸ್ ಮಾಡಿ ಹೇಳ್ತಿದ್ದೀನಿ ಅಂತ ಹೇಳಿದರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಕ್ಯಾಟಗರಿಗೆ ಸೇರುತ್ತದೆ. ಖುಷಿ ವಿಚಾರವೇನೆಂದರೆ, ಜೀರೋ ಹೂಡಿಕೆ ಮಾಡಿ ಲಕ್ಷ ಕೋಟಿಗಟ್ಟಲೆ ದುಡ್ಡು ಮಾಡುವ ಏಕೈಕ ಇಂಡಸ್ಟ್ರಿ ಎಂದರೆ ಅದುವೇ ನೆಟ್ವರ್ಕ್ ಮಾರ್ಕೆಟಿಂಗ್. ಹತ್ತಿರ ಸಂಗತಿಯಾದರೂ ನೀವು ನಂಬಲೇಬೇಕು. ಇಡೀ ಜಗತ್ತಿನಲ್ಲಿ 95% ಶೇಕಡವಾರು ಸ್ವ ಉದ್ಯೋಗಿಗಳಾಗಿದ್ದಾರೆ. 5% ಶೇಕಡವಾರು ಬಿಸ್ನೆಸ್ ಹೂಡಿಕೆದಾರರಾಗಿದ್ದಾರೆ. ಇಡೀ ಜಗತ್ತಿನ 95% ದುಡ್ಡು 5% ಜನರ ಕೈಯಲ್ಲಿದೆ, ಅಂದರೆ ಬಿಸ್ನೆಸ್ ಮತ್ತು ಹೂಡಿಕೆದಾರರ ಕೈಯಲ್ಲಿದೆ. ಬರೀ 5% ದುಡ್ಡು 95% ಜನರ ಕೈಯಲ್ಲಿದೆ ಅಂದರೆ ಅವರು ಉದ್ಯೋಗಿ ಆ್ಯಂಡ್ ಸ್ವ ಉದ್ಯೋಗಿಗಳಾಗಿದ್ದಾರೆ, ಅಂದರೆ ಎಂಪ್ಲಾಯ್ಡ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಡ್. ಸ್ನೇಹಿತರೆ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಆ್ಯಂಡ್ ವರ್ಸಸ್ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಟ್ರೆಡಿಷ್ನಲ್ ಬಿಸ್ನೆಸ್. ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ ಆ್ಯಂಡ್ ವರ್ಸಸ್ ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅಂತ ಹೇಳೋದಾದರೆ, ಇಲ್ಲಿ ಟ್ರೆಡಿಷ್ನಲ್ ಬಿಸ್ನೆಸ್ನಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಕಂಪನಿ ಇರುತ್ತೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲು ನ್ಯಾಷನಲ್ ಏಜೆಂಟ್ ಅವರು ಇರ್ತಾರೆ. ನ್ಯಾಷನಲ್ ಏಜೆಂಟ್ ಅವರು ಹೋಲ್ಸೇಲರಿಗೆ ಪ್ರೆಸರ್ ಹಾಕ್ತಾರೆ, ಅಲ್ಲಿಂದ ಸೇಲ್ಸ್ ಫೋರ್ಸ್ ಆಗುತ್ತೆ. ಸೊ ಆ ಸೇಲ್ಸ್ ಫೋರ್ಸ್ ಮಾಡಲಿಕ್ಕೆ ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ತನ್ನ ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅಲ್ಲಿಂದ ರಿಟೇಲರ್ ಶಾಪಿಗೆ ಬರುತ್ತೆ, ರಿಟೇಲರಿಂದ ಕನ್ಸ್ಯೂಮರ್ ಅಂದರೆ ಕಸ್ಟಮರ್ಗೆ ಸೇರುತ್ತೆ. ಸ್ನೇಹಿತರೆ, ಇಲ್ಲಿ 5 to 7% ಅರ್ನ್ ಮಾಡ್ತಾರೆ ಮಿಡ್ಲ್ ಮೆನ್ಸ್ಗಳು ಮಾತ್ರ. ಸೊ ಇಲ್ಲಿ ಕನ್ಸ್ಯೂಮರಿಗೆ ಅತಿ ಹೆಚ್ಚು ಲಾಸ್ ಆಗುತ್ತೆ. ಇದರಿಂದ ಯಾವುದೇ ರೀತಿ ಪ್ರಾಫಿಟನ್ನು ಗಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಮಿಡ್ಲ್ ಮೆನ್ಸ್ಗಳು ಬೆಳೀತಾ ಹೋಗ್ತಾರೆ. ಇಲ್ಲಿ ಮ್ಯಾನುಫ್ಯಾಕ್ಚರ್ ಕಂಪ್ನಿನೂ ಕೂಡ ಡೆವಲಪ್ಮೆಂಟ್ ಆಗಲ್ಲ. ಕೊನೆಯದಾಗಿ ಬೈ ಮಾಡುವಂತಹ ಕನ್ಸ್ಯೂಮರ್ ಕೂಡ ಶ್ರೀಮಂತನಾಗುವುದಿಲ್ಲ. ಸೊ ಅತಿ ಹೆಚ್ಚು ಅಮೌಂಟನ್ನು ಕಳ್ಕೊಳ್ತಾ ಹೋಗ್ತಾ ಇರ್ತಾರೆ. ಇಲ್ಲಿ ಮಿಡ್ಲ್ ಮೆನ್ಸ್ಗಳು ಬೆಳೀತಾ ಹೋಗ್ತಾರೆ. ಆದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಂದರೆ ಫಾರ್ ಎವರ್ ಸೇಮ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರುತ್ತೆ. ಆ ಕಂಪ್ನಿಯಿಂದ ತಯಾರಾದಂತಹ ಪ್ರಾಡಕ್ಟ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ, ಸೊ ಕಂಪ್ನಿಯಿಂದ ID ತೊಗೊಂಡು ಡೈರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ರು ಇರ್ತಾರೆ ಆ ಕಂಪ್ನಿಗೆ. ಸೊ ಅಲ್ಲಿಂದ ಡೈರೆಕ್ಟ್ ಸೆಲ್ಲಿಂಗ್ ಕನ್ಸ್ಯೂಮರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಇಲ್ಲಿ ಮಿಡ್ಲ್ ಮೆನ್ಸ್ಗಳು ಏನೆಲ್ಲ ಇನ್ಕಮನ್ನು ತಗೊಳ್ತಾರೆ, ಅಷ್ಟು 68% ಓನ್ಲಿ ಡಿಸ್ಟ್ರಿಬ್ಯೂಟ್ರ್ ಕೂಡ ಅರ್ನ್ ಮಾಡ್ಬೋದು. ಸೊ ಕಸ್ಟಮರ್ಗೂ ಸಹ ಈ ಒಂದು ಅವಕಾಶನ ಬಳಸ್ಕೊಳ್ಳುವಂಥ ಒಂದು ಅಪರ್ಚುನಿಟಿ ಕೂಡ ಇರುತ್ತೆ. ಕಂಪನಿ ಬಿಸ್ನೆಸ್ಸನ್ನು ಕೂಡ ಅಪರ್ಚುನಿಟಿ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಭಾರತದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಸಹ ಸ್ವ ಉದ್ಯೋಗಿಗಳಾಗಿ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಪ್ರತಿಯೊಂದು ಅಂಶವನ್ನು ಇಲ್ಲಿ ಡೀಟೇಲ್ ಆಗಿ ಈ ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ಅವಕಾಶ ಮಾಡಿಕೊಡುತ್ತೆ ಕನ್ಸ್ಯೂಮರ್ಗೆ. ಸೊ ಇದರಿಂದ ಕನ್ಸ್ಯೂಮರ್ ಈ ಅವಕಾಶನ ಬಳಸ್ಕೊಂಡು ಪ್ರತಿಯೊಬ್ಬರು ಬಿಸ್ನೆಸ್ ಮ್ಯಾನ್ ಆಗ್ಬೋದು ಅಂತಲೇ ಹೇಳ್ಬೋದು. ಹಾಗಾದರೆ ಸ್ನೇಹಿತರೆ, ನೀವು ಯೋಚನೆ ಮಾಡ್ತಿರ್ಬೋದು, ನೆಟ್ವರ್ಕ್ ಬಿಸ್ನೆಸ್ ಇಂಡಸ್ಟ್ರಿ ಒಳಗಡೆ ನಾವು ಈ ಅವಕಾಶನ ಪಡೆದುಕೊಳ್ಳೋದು ಹೇಗೆ ಅಂತ. ಇದಕ್ಕೂ ಮುಂಚೆ ನಾನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಕಂಪ್ನಿ ಬಗ್ಗೆ, ಬೆಸ್ಟ್ ನಂಬರ್ 1 ಕಂಪ್ನಿ ಯಾವುದು ಅಂತ ಹೇಳಿ. ಸೊ ಮತ್ತೆ ಈ ವಿಡಿಯೋದಲ್ಲಿ ನಾನು ಮತ್ತೊಮ್ಮೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಆ ಕಂಪ್ನಿ ಹೆಸರು ಬಂದು ಇನ್ಫಿನಿಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಸೊ ಈ ಕಂಪನಿ ಬಗ್ಗೆ ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಯಾಕೆ ಅಂತ ಹೇಳಿದರೆ, ಈ ಒಂದು ಇನ್ಫಿನಿಟ್ ಕಂಪ್ನಿಯಲ್ಲಿ 5 ಪಿಲ್ಲರ್ಗಳಿವೆ. ಆ ಪಿಲ್ಲರ್ ಹೆಸರು ಕಂಪನಿ, ಪ್ಲ್ಯಾನ್, ಪ್ರಾಡಕ್ಟ್, ಎಜುಕೇಷನ್, ಲೀಡರ್ಶಿಪ್. ಸೊ ಫ್ರೆಂಡ್ಸ್, ನೀವು ನಿಮಗೆ ಇರಬೇಕಾದಂತಹ ಕ್ವಾಲಿಫಿಕೇಷನ್ ಏನು ಕೇಳುತ್ತೆ ಅಂತ ಹೇಳಿದರೆ, ಸೊ ನಿಮಗೆ ಯಾವುದೇ ರೀತಿ ಹೂಡಿಕೆ ಇಲ್ಲ, ಶಿಕ್ಷಣ ಬೇಕಾಗಿಲ್ಲ, ನಿಮ್ಮಲ್ಲಿ ಒಂದು ದೃಢ ನಿರ್ಧಾರ, ಆತ್ಮವಿಶ್ವಾಸ ನಿರ್ದಿಷ್ಟವಾಗಿದ್ದರೆ ಸಾಕು. ನಾನು ಬೆಳಿತೀನಿ ಅನ್ನೋ ಒಂದು ಆತ್ಮವಿಶ್ವಾಸವಿದ್ದರೆ ಕಂಪನಿ ನಿಮಗೆ ಯಾವ ರೀತಿ ನೀವು ಈ ಒಂದು ಸಿಸ್ಟಮ್ ಒಳಗಡೆ ಬಂದು ನಿಮ್ಮ ಒಂದು ಲೈಫ್ ಸ್ಟೈಲ್ ನೀಡ್ ಮಾಡಬೇಕು ಅನ್ನೋದು ಗೈಡ್ ಮಾಡುತ್ತೆ. ಸೊ ಬಿಸ್ನೆಸ್ಗೆ ನೀವು ಹೋದರೆ ಅಲ್ಲಿ ಹೂಡಿಕೆ ಮಾಡಬೇಕಾಗತ್ತೆ, ತೊಂದರೆ ಅನುಭವಿಸ್ಬೇಕಾಗತ್ತೆ, ತುಂಬ ಪೈಪೋಟಿ ಮಾಡಬೇಕಾಗತ್ತೆ, ಅಡ್ವರ್ಟೈಸ್ಮೆಂಟ್ ಕೂಡ ಮಾಡಬೇಕಾಗತ್ತೆ. ನಿಮ್ಮ ಬಿಸ್ನೆಸ್ ಇಷ್ಟೇ ಆಗುತ್ತೆ ಅಂತ ನಿರ್ದಿಷ್ಟವಾಗಿರಲ್ಲ. ಆದರೆ ಕೆಲಸಕ್ಕೆ ಅಂತ ಹೋದರೆ ನಿಮಗೆ ಎಜುಕೇಷನ್ ಬೇಕು, ಎಕ್ಸ್ಪೀರಿಯನ್ಸ್ ಬೇಕು, ಅನುಭವ ಬೇಕು. ನಿಮಗಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇದ್ದರೆ ಮಾತ್ರ ನಿಮಗೆ ಎಂಪ್ಲಾಯ್ಮೆಂಟ್ ಜಾಬ್ ಸಿಗುತ್ತೆ. ಈ ಎರಡಕ್ಕೂ ಬಿಸ್ನೆಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಕಂಪ್ಯಾರಿಸನ್ ಮಾಡಿದರೆ ಇದರಲ್ಲಿ ಎಲ್ಲ ವ್ಯಕ್ತಿಯೂ ಸಹ ಈ ಒಂದು ಸಿಸ್ಟಮ್ನ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶವಿದೆ.
18 ವರ್ಷ ತುಂಬಿದ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮಾಡ್ಬೋದು. ಸೊ ನಾನು ನಿಮಗೆ ಹೇಳಿರೋದು ತುಂಬ ಅರ್ಥವಾಗಿದೆ ಅನ್ಕೋತೀನಿ. ಇನ್ನು ಸಿಂಪಲ್ಲಾಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಳೋದಾದರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರುತ್ತೆ, ಅಲ್ಲಿ ನಿಮಗೆ ಮಿಡ್ಲ್ ಮೆನ್ಸ್ಗಳು ಯಾರೂ ಇರಲ್ಲ, ಡೈರೆಕ್ಟ್ ಕಸ್ಟಮರ್ಸ್ಗೆ ಸೇಲ್ ಮಾಡುತ್ತೆ. ಇದನ್ನು ಸೇಲ್ ಮಾಡುವಂಥ ಕೆಲಸ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಕನ್ಸ್ಯೂಮರಿಗೆ ಇಂಟ್ರೊಡ್ಯೂಸ್ ಆಗುತ್ತೆ. ಅಲ್ಲಿಂದ ಬಿಸ್ನೆಸ್ನ ಬಿಲ್ಡ್ ಮಾಡ್ತಾ ಹೋಗ್ಬೋದು, ಅಲ್ಲೂ ಸಹ ಕಸ್ಟಮರು ಬೆಳೀತಾ ಹೋಗ್ಬೋದು. ಆದರೆ ಇಲ್ಲಿ ಬಿಸ್ನೆಸ್ಸಿಗೆ ಅಂತ ಬಂದರೆ ಮ್ಯಾನುಫ್ಯಾಕ್ಚರ್ಸಿಂದ ಕಸ್ಟಮರ್, ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್, CF&D ಏಜೆಂಟ್, ಸೂಪರ್ ಸ್ಟಾಕಿಸ್ಟ್, ಹೋಲ್ಸೇಲರ್, ರಿಟೇಲರ್, ಅಡ್ವರ್ಟೈಸ್ಮೆಂಟ್, ಇಷ್ಟು ಜನರ ಮಿಡ್ಲ್ ಮೆನ್ಸ್ಗಳಿಗೆ ಹೋಗಿ ಕೊನೆಗೆ ಕಸ್ಟಮರಿಗೆ ಸೇರುವಂಥ ಪ್ರಾಡಕ್ಟ್ ಆಗಿರುತ್ತೆ. ಇಲ್ಲಿ ಅತಿ ಹೆಚ್ಚು ಡೆವಲಪ್ಮೆಂಟ್, ಗ್ರೋತ್ ನ್ಯೂಸ್ ಬೆಳೆಯುವುದು ಮಿಡ್ಲ್ ಮೆನ್ಸ್ಗಳು ಮಾತ್ರ. ಇವರು 60 to 70% ಅಪ್ ಟು ಗ್ರೋತ್ ನ್ಯೂಸ್ ಆಗಿರ್ತಾರೆ. ಆದರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಡೈರೆಕ್ಟ್ ಕಸ್ಟಮರೇ 60 to 70, ಈ ಮಿಡ್ಲ್ ಮೆನ್ಸ್ಗಳು ಏನೆಲ್ಲ ಇನ್ಕಮ್ ತೊಗೊಳ್ತಿದ್ರೋ ಆ ಇನ್ಕಮ್ ಈ ಕಸ್ಟಮರೇ ತಗೊಳ್ಳೋದು ತಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಬೋದು ಅಂತೇಳಿ ನಾನು ಹೇಳ್ಬೋದು. ಆದ್ದರಿಂದ ಇದು ಬೆಸ್ಟ್ ವೇ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಯಾರು ನೆಟ್ವರ್ಕ್ ಬಿಸ್ನೆಸ್ ಇಂಡಸ್ಟ್ರಿನ ಚೂಸ್ ಮಾಡಿಕೊಂಡು ಕೆಲಸ ಮಾಡ್ತಾರೆ, ಪ್ರತಿಯೊಬ್ಬರು ತನ್ನ ಜೀವನ ಶೈಲಿಯನ್ನು ಆದಷ್ಟು ಫಾಸ್ಟ್ ಗ್ರೋತನ್ನೇ ಉಪಯೋಗಿಸ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಆದರೆ ನಾವು ಸೆಲೆಕ್ಟ್ ಮಾಡುವಂಥ ಕಂಪನಿ ನಂಬರ್ 1 ಲಿಸ್ಟ್ ಆಗಿರಬೇಕು. ಹಾಗೆ ಆ ಕಂಪ್ನಿ ಬಗ್ಗೆ ಅನಲೈಸಿಸ್ ಆ್ಯಂಡ್ ಫಂಡಮೆಂಟಲ್ಸ್ ಪ್ರತಿಯೊಂದು ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ಸೊ ನಾನು ಈ ಒಂದು ಕಂಪ್ನಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಸಿರೋದು ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತಲೇ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ, ಆದಷ್ಟು ಎಲ್ರಿಗೂ ಈ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಸಿಗಲಿ ಅಂತ ನಾನು ಬಯಸ್ತೀನಿ. ಜೊತೆಗೆ ಪ್ರತಿಯೊಬ್ಬರು ಸಹ ಈ ಒಂದು ಸಿಸ್ಟಮನ್ನು ಅಳವಡಿಸ್ಕೊಂಡು ಪ್ರತಿಯೊಬ್ಬರು ಬಿಸ್ನೆಸ್ ಮೆನ್ಗಳಾಗಿ ತನ್ನ ಜೀವನ ಶೈಲಿಯನ್ನು ರೂಪಿಸ್ಕೋಬೋದಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.